ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಲ್ಕನೇ ವಿಚಾರ, ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಹಗುರವಾಗಿ ತೆಗೆದುಕೊಳ್ತಕ್ಕಂಥ ವಿಚಾರ ಖಂಡಿತ ಅಲ್ಲ. 1916ರಲ್ಲಿ ಮಹಾರಾಜರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ. ಇವತ್ತು ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಯಾವ ರೀತಿ ನಮ್ಮ ರಾಜ್ಯ ಅಭಿವೃದ್ಧಿ ಆಯಿತು, ಯಾವ ರೀತಿ ಕೈಗಾರಿಕೋದ್ಯಮಗಳು ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರು, ಅದೇ ರೀತಿ ಇವತ್ತು ಈ ಒಂದು KSIDL ಕೂಡ ಆದಿತ್ತು. ರಾಜ್ಯ ಸರ್ಕಾರ ಯಾರೋ ಪರಿಣಿತರು ಹೇಳ್ತಾರೆ, ಯಾರೋ ಪರಿಣಿತರು ಹೇಳಿದ್ರು ಅಂತೇಳಿ ಇವತ್ತು 6-6.5 ಕೋಟಿ ಇವತ್ತು ತಮನ್ನಾ ಬಾಟೆಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಏನಾದರೂ ಬೇಕಲ್ಲ? ಹಾಗಾದ್ರೆ ನಾ ಚಾಲೆಂಜ್ ಮಾಡ್ತೀನಿ. ಇವತ್ತು ಇವ್ರದ್ದೇನೋ ತಮನ್ನಾ ಬಾಟೆಗೆ ಇವತ್ತು 6.5 ಕೋಟಿ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ಕೆ ಹೋಗಿದ್ದಾರೆ. ಇನ್ನು ಒಂದು ವರ್ಷ ಆದಮೇಲೆ ನೀವು ಲೆಕ್ಕ ಪುಸ್ತಕ ತೆಗೆದು ನೋಡಿ, 60 ಲಕ್ಷನೂ ಲಾಭ ಮಾಡೋದಕ್ಕಾಗೋದಿಲ್ಲ. ನೀವು 6.5 ಕೋಟಿ ಬಂಡವಾಳ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬರಬೇಕು ರಾಜ್ಯ ಸರ್ಕಾರಕ್ಕೆ. ಅಂದರೆ ಮನಸೋ ಇಚ್ಛೆ ಇಂಥ ನಿರ್ಧಾರ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಬಾಟೆ ಅಂತ ಹೀರೋನ್ ತಗೊಬಂದವ್ರು ಬ್ರ್ಯಾಂಡ್ ಅಂಬಾಸಿಡರ್ ಇಂತ ಮಾಡ್ತಕ್ಕಂಥ ತೀರ್ಮಾನ, ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆಯೋ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಇದೆಯೋ ಅದನ್ನು ಸ್ಪಷ್ಟಪಡಿಸ್ಬೇಕು ಇವರು. ಈ ರೀತಿ ಮನಸೋ ಇಚ್ಛೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ಅರ್ಥ ಆಗ್ತದೆ ಪಾಪ ಸಿದ್ದರಾಮಯ್ಯನವರ ಪರಿಸ್ಥಿತಿ. ಒಂದು ಕಡೆ ಅವರ ಗ್ಯಾರಂಟಿಗಳನ್ನು ಪೂರೈಸಬೇಕು, ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಪರದಾಡ್ತಾ ಇದ್ದ ರಾಜ್ಯ ಸರ್ಕಾರ. ಆದರೆ ಮತ್ತೊಂದು ಕಡೆ ಇವರ ರೆವಿನ್ಯೂನ ಜಾಸ್ತಿ ಮಾಡಬೇಕು ಅಂತೇಳಿ ಏನು ಬೇಕಾದ ನಿರ್ಧಾರ. ಇವತ್ತು ಎಕ್ಸೈಸ್ ಪಾಲಿಸಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. 200%, 250% ಇವತ್ತು ಹೈಕ್ ಮಾಡಿರ್ತಕ್ಕಂಥದ್ದು.